ಕಕ್ಕಸು ನಿಮ್ಮ ಅತ್ತೆವ್ವ ಯವ್ವ ಇಲ್ಲಿಂದಾನೆ ಅಡ್ಬಿದ್ದೆ ಕನ್ಯೋಳಿ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಂಬುಡು. ಚೆನ್ನಾಗಿದಾರಿಯಾ? ಅಯ್ಯೋ ನನ್ ಚಂದ ಕಟ್ಕೊಂಡು ಏನಾಗ್ಬೇಕು ಕೂಸು? ಬೇರ್ ಸತ್ತಿರೋ ಮರ್ದಾಗೆ ಯಾವತ್ತು ಮುರಿದು ಬಿದ್ದೋಯ್ತೀನೋ ಗೊತ್ತಿಲ್ಲ. ಚಂದಾಗಿರ್ಬೇಕಾದಳು ನೀನು ಕಕ್ಕುಸು. ಅನ್ಬೇಡಿ ಕಣತ್ಯವ್ವ, ನೀವು ಚಂದಾಗಿರ್ಬೇಕು. ನೀವು ನಮ್ಮ ವಂಶದ ಬುಡ, ನಾವು ಬರೀ ಕೊಂಬೆಗಳಷ್ಟೇ. ಆಯ್ತು ಬುಡವ್ವ. ಆಮೇಲೆ ನಿನ್ನೆ ರಾತ್ರಿ ನಿಮ್ ದೊಡ್ಡ ಮಾವ ನನ್ ಕನ್ಸಲ್ ಬಂದ್ಬಿಟ್ಟಿದ್ರು. ಹೌದೇ? ಕನ್ಸಲ್ ಬಂದು ನಾನು ನನ್ ತಮ್ಮನ್ ಸೊಸಿ ಪುಟ್ಮಲ್ಲಿ ಮಡ್ಲಲ್ಲಿ ಬರ್ಬೇಕು ಅಂದ್ರು. ಶ್ರೀರಾಮ ತಂಡೆಲ್ಲ ಅವನ ಇಲ್ಲ ಕಣತ್ಯವ್ವ, ಗಾಬ್ರಿ ಕೂಗ್ದಿ. ದೊಡ್ಡ ಮಾವ ಯಾಕೆ ನನ್ ಮಗ್ಳಿಗ್ ಬಂದರು? ತಪ್ಪು ತಿಳ್ಕೊಬೇಡ ಕಕ್ಕುಸು. ಮಡ್ಲಿಗ್ ಬರೋದು ಅಂದ್ರೆ ಅವರು ಈಗ ಬದುಕಿಲ್ವಲ್ಲ, ಅದಕ್ಕೆ ನಿನ್ ಕೂಸಾಗುಟ್ಟಿ ನಿನ್ ಮಡ್ಲಿಗ್ ಬತ್ತೀನಿ ಅಂದ್ರು. ಹಂಗಂದರಿಯಾ? ಹೇಳು, ನಿಮ್ ದೊಡ್ಡ ಮಾವನ ಆಸೆನ ಯಾವಾಗ ನೆರವೇರ್ಸಿರಿ? ನಾನು ಹೆಂಗ್ ನೆರವೇರಿಸ್ಲಿ ಅತ್ಯವ್ವ? ನಿಮ್ ಮಗ ನನ್ ದಿಕ್ಕೆ ನಿಗಾನೇ ಇಡಲ್ಲ. ನೀವೇನೇ ಹೇಳಿ, ನಿಮ್ ಮಗ ಮುಂಚಿನ ತರ ಇಲ್ಲ, ಸಾನೆ ಬದ್ಲಾಗ್ಬಿಟ್ಟವ್ರೆ. ಅಯ್ಯ, ಆ ದನ ಕೈಯನ್ಗೆ ಏನ್ ಬಂತು ದೊಡ್ಡ ರೋಗ? ಅತ್ಯವ್ವ ನನ್ ಗಂಡಂಗ ಹಂಗೆಲ್ಲ ಬೈಬೇಡಕ್ಕನ್ ಹೇಳಿ. ಪಾಪದ ಹೆಣ್ಣು ಕಕ್ಕುಸು ನೀನು. ಅವನು ನಿನ್ನನ್ನು ಗಮನಿಸ್ಕೊಳ್ಳಲ್ಲ ಅಂತ ಗೊತ್ತಿದ್ರುವೆ ಗಂಡನ್ ಮಾತ್ರ ಬೈಬೇಡ ಅಂತಿದೆಯಲ್ಲ. ಅದಕ್ಕೆ ನೀನು ನಮ್ಮ ವಂಶದವ್ರಿಗೆಲ್ಲ ಮುದ್ದಿನ ಸೊಸೆ ಆಗಿದ್ಕೊಂಡು ಹೇಳು. ನಿನ್ನಂತವಳ್ನೆ ಆ ದನ ಕಾಯನ್ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನಂಗ್ ಬತ್ತಾ ಇರೋ ಕೋಪಕ್ಕೆ ಬಚ್ಚಲು ಕಸ್ಬಲ್ ತಗೊಂಡು ಅವ್ನ ಮುಖನ ಚೆರ್ದ್ ಬಿಡ್ಬೇಕು ಅನ್ಸ್ತದ. ಅತ್ಯವ್ವ ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಾ ಫೋನ್ ಮಾಡ್ಬಿಡ್ತೀನಿ. ಗೊತ್ತು ಕಣ ಕೂಸು, ನೀನು ನಿನ್ ಗಂಡನ ಬಿಟ್ಕೊಡಲ್ಲ ಅಂತ. ನೋಡ್ ಕೂಸು, ನಿನ್ ಗಂಡ ನಿನ್ನನ್ನು ಗಮನಿಸ್ಕೊಳ್ಳಲ್ಲ ಅಂತ ನೀನು ದೂರ ಇದ್ದು ಬಿಟ್ರೆ ಅವನ್ ಪಾಲಿಗೆ ನೀನು ಹತ್ತಕ್ಕಾಗದಿರೋ ಅಡಿಕೆ ಮರ ಆಗ್ಬಿಡ್ತದೆ. ದಿನ ಅಡಿಕೆ ಕಾಯಿನ ನೋಡೋದು, ಖುಷಿ ಪಡೋದು, ಮರ ಹತ್ತಾಗಿಲ್ಲ ಕಿತ್ಕೊಳಂಗಿಲ್ಲ, ಹಂಗಾಗೋಯ್ತದೆ ನಿನ್ ಸಂಸಾರ. ನಾನು ಯಾನ್ ಮಾಡು ಅಂದರಿ? ನಾನೇ ಮರಕತ್ತಿ ಅಡ್ಕೆ ಕಾಯಿ ಕಿತ್ತಾಕ್ಬಿಡ್ಲಾ? ಅಯ್ಯ, ಅವ್ನಿಗೆ ಇಷ್ಟ ಆಗೋ ತರ ನೀನು ಬದ್ಲಾಗ್ಬೇಕು ಕಕ್ಕುಸು. ಹೆಂಗ್ ಬದ್ಲಾಲಿ? ನೋಡು ಕೂಸು, ಅವನು ಮೊದ್ಲಿಂದಲೂ ಮೈ ತುಂಬಾ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಕಾಣೋ ಹೆಣ್ಣೈಕ್ಳು ಅಂದ್ರೆ ಇಷ್ಟ ಇಲ್ಲ. ಈ ಅರ್ಧ ಮರ್ಧ ಬಟ್ಟೆ ಹಾಕೊಂಡು ತಳ್ಕು ಬಳ್ಕು ಮಾಡ್ಕೊಂಡು ಓಡಾಡ್ತಾರಲ್ಲ ಅಂತವ್ರ ಕಂಡ್ರೆ ಇಷ್ಟ. ಹೋಗಿ ಅತ್ಯವ್ವ, ಅಂತೆ ಬಟ್ಟೆ ಯಾರಾದ್ರೂ ಹಾಕೊಂಡಾರ? ನೀನ್ ಹಾಕಲ್ಲ ಕಕ್ಕುಸು, ಈ ಬೇರೆ ಹೆಣ್ಣೈಕ್ಳವಲ್ಲ ಅವು ಹಾಕೊಂಡು ಓಡಾಡ್ತವೆ. ಅಂತವ್ನ ಕಂಡ್ರೆ ಖಾಲಿ ಕೆಂಪೆರ ಕಚ್ಚಿದ್ರು ಗೊತ್ತಾಗಲ್ಲ ನಿನ್ ಗಂಡನ್ಗೆ, ಹಂಗ್ ನೋಡ್ತಾನೆ. ಅದಕ್ಕೆ ಅಯ್ಯೋ 7 ಗಂಟೆ ಓಸಿ ತಡ್ಕೋ ಕೂಸು. ನಿನಗೂ ಕೂಸಾಗ್ಬೇಕು ಅಂತ ಆಸೆ ಅದ ಅಲ್ವಾ? ಸಾನೆ ಆಸೆ ಅದೆ. ಮಂತ ನಾ ಹೇಳ್ದಂಗ್ ಕೇಳು. ಆಯ್ತು ಹೇಳಿ. ನೀನು ಅರ್ಧ ಮರ್ಧ ಬಟ್ಟೆ ಹಾಕೊಂಡು ಓಡಾಡು ಅಂತ ನಾ ಹೇಳ್ತಾ ಇಲ್ಲ. ನಿನ್ ಗಂಡನ್ ಹೊಲ್ಸ್ಕೊಳ್ಳೋ ಗಂಟ ಸ್ವಲ್ಪ ಸ್ನೋ ಪೌಡ್ರು ಜಾಸ್ತಿ ಹಾಕೊಂಡು ತಳ್ಕು ಬಳ್ಕು ಮಾಡ್ಕೊಂಡು ಓಡಾಡು. ಆಗ ನಿನ್ ಗಂಡ ಎಣ್ಣೆ ಬತ್ತಿ ಕಂಡು ಬೆಂಕಿ ತರ ಯಾವಾಗಲೂ ನಿನ್ ಜೊತೆಗೆ ಇರ್ತಾನೆ. ಹಂಗಂದರಿಯ? ಕಕ್ಕುಸು, ಒಂದ್ಸತ ಮಾಡ್ ನೋಡು. ನಾ ಹೇಳ್ದದು ಸರಿಯಾ ತಪ್ಪು ಅಂತ ನಿನಗೆ ಗೊತ್ತಾಗೋಯ್ತದೆ. ಯವ್ವ, ನಮ್ ಬೀದಲ್ಲಿ ತಳ್ಕು ಬಳ್ಕಾಗ ಓಡಾಡೋರು ಅಂದ್ರೆ ಎದ್ರಟ್ಟಿ ಮಧುರ ಅವರು. ಅವ್ರ ತವನ ಹೆಂಗೆ ನಾಜೂಕಾಗಿ ಓಡಾಡೋದು ಅಂತ ತಿಳ್ಕೊತೀನಿ. ಜೋಡಿಸ್ಕೊಂಡು ಮರ್ತು ಬಿಡು ಕೂಸು, ನೀನು ಅವಳಂಗೆ ಬದ್ಲಾಗ್ಬೇಡ. ಹಂಗೆಲ್ಲ ಆಗಲ್ಲ ಬಿಡಿ ಅತ್ಯವ್ವ. ನನ್ನ ಹೂವ ಜಾಣ ಕಕ್ಕುಸು ನೀನು. ಫೋನ್ ಮಡಗ್ಲಾ? ಮಡ್ಗೆ ಮಡ್ಗೆ. ಜಾನಿ, ಹಾಯ್ ಅನಿ. ಈ ಸೀರೆಲ್ ನಾ ಹೇಗ್ ಕಾಣ್ತಾ ಇದ್ದೀನಿ? ವಾವ್, ಸೀರೆ ಸೂಪರ್ ಆಗಿದೆ. ಅಂದ್ರೆ ನಾನ್ ಡಬ್ಬ ತರ ಇದ್ದೀನಾ? ನಾ ಕೇಳಿದ್ದು ಈ ಸೀರೆ ಬಗ್ಗೆ ಅಲ್ಲ, ಈ ಸೀರೆಲಿ ನಾನ್ ಹೇಗ್ ಕಾಣ್ತಾ ಇದ್ದೀನಿ ಅಂತ. ನೀನು ಇಲಿ? ವಾಟ್? ಇಲಿನಾ? ಮಧು ಇಲಿ? ನಾನ್ ಇಲಿ ತರ ಕಾಣ್ತಾ ಇದ್ದೀನಾ? ಅಲ್ಲಿ ನೋಡು ಮಧು, ಇಲಿ. ಜೋನಿ ಜೋನಿ, ನಂಗೆ ತುಂಬಾ ಭಯ ಆಗ್ತದೆ. ನನಗೂ ಭಯ ಆಗ್ತಿದೆ ಮಧು. ನೀನಿದೀಯ ಅಂತ ನಾನು ಧೈರ್ಯದಿಂದ ಇದ್ದೀನಿ. ಜಾನಿ, ಏಕಾದ್ರೂ ಮಾಡಿ ಓಡಿಸಿ ಅದನ್ನ. ಒಂದ್ ನಿಮಿಷ ಡಾರ್ಲಿಂಗ್, ನಾನು ಅದನ್ನ ಓಡಿಸ್ತೀನಿ. ಏ ಜಾನಿ, ಅದೇನ್ ದನನ? ಸರಿಯಾಗಿ ಓಡಿಸ್ರಿ. ಒಂದ್ ನಿಮಿಷ.
ಗೌಡ್ರೆ ವೆರಿ ಸಾರಿ. ನೋವಾಯ್ತಾ? ನೋವಾಗದೆ ಅದ್ರ ನೀವು ಯಾಕೆ ಸಾರಿ ಕೇಳಿರಿ? ಒಡೆದ ಬಡ್ಡಿ ಕೂಸು ಇಲ್ಲೇ ನಿಂತದೆ. ಸಾರಿ, ಐ ಆಮ್ ವೆರಿ ಸಾರಿ. ಹಿಂಗೆ ಸಾರಿ ಕೇಳ್ಬಿಟ್ರೆ ಆಯ್ತದ? ಎಷ್ಟು ನೋವಾಯ್ತು ಅದು ಗೊತ್ತಾ? ಓಕೆ, ನನ್ನ ತಪ್ಪನ್ನು ನಾನೇ ಸರಿ ಮಾಡ್ತೀನಿ. ನೋವಾಯ್ತಾ? ಜೋರಕ್ಕಿದ್ರೆ ನೋವಾಗಲ್ವಾ? ಜೋರಕ್ಕಿತ್ನಾ? ಕೊಂಗಳಿ ಮಲ್ಲಪ್ಪ, ಇದು ನನ್ನ ಕಾಲು ಅನ್ಕೊಂಡಿದೆ, ಗೊಬ್ಳೆ ಮರ ತುಂಡು ಅನ್ಕೊಂಡಿದೆ. ಜೋರಾಗಿ ಚುಚ್ಚದ್ನಾ? ಮಾತಾಡ ನೀನು, ಕೂತು ಬಿಡ್ತೀನಿ ಅಲ್ಲೇ ನಿಂತ್ಕ. ಗೌಡ್ರೆ ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಏನು ಇಲ್ಲ ಕಂಬಿಡಿ, ಹೊಸಿ ನೋವಿತ್ತು, ನೀವು ಮಾತಾಡ್ಸಿದ್ರಲ್ಲ ಸರಿ ಹೋಯ್ತು. ಈಗ ನಿಧಾನಕ್ಕೆ ತೆಗಿಲ್ಲ? ಬೇಡ, ನಿನಗ ನನ್ನ ಕಂಡ್ರೆ ಒಟ್ಟ ಕಿಚ್ಚು. ಗೌಡ್ರೆ ನಾ ತೆಗಿಲ್ಲ. ಅಯ್ಯೋ, ನೀವು ತಗತೀನಿ ಅಂದ್ರೆ ಬೇಡ ಅಂದನ ತಗರಿ. ಮಧು, ನಾನೇ ತೆಗಿತೀನಿ. ಜಾನಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಬನ್ನಿ. ಅಲ್ಲ ಮಧು, ಐ ಸೆಡ್ ಗೋ. ಮನ ಕಾಯುವಾಗ ತೆಗಿತೀನಿ, ನೋವು ಮಾಡ್ದಾರಂಗೆ ತೆಗಿತೀನಿ. ನೀನಾದಿನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ. ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿನ. ನೋವಾಯ್ತಾ? ಇಲ್ವಾ? ನೀವು ನೋಡಿ, ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ತೆಗದ್ರಿ, ಆದ್ರೆ ಅಣ್ಣಯ್ಯಪ್ಪ ಕಣ್ಣಿಗೆ ಸುಣ್ಣ ಇಟ್ಟಾಗ ಮಾಡ್ಬಿಟ್ಟ. ಡಾರ್ಲಿಂಗ್, ಈ ಕಡೆ ಬಾ, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಅಪ್ಪ ನೀ ಬೇಡ, ಕಾಲ್ನ ಕತ್ತರಿಸಿಟ್ಟು ಬಿಡ್ತಿದೆ. ಬ್ಯಾಂಡೇಜ್ ಹಾಕೋದಾದ್ರೆ ಮೊದಲು ಅವ್ರೆ ಹಾಕ್ಲಿ. ನೋ, ಬ್ಯಾಂಡೇಜು ನಾನೇ ಹಾಕ್ತೀನಿ. ಜಾನಿ ನೋ ಪ್ರಾಬ್ಲಮ್, ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ. ಹನಿ, ಜಾನಿ ಇದನ್ನ ಇಟ್ಕೊಳ್ಳಿ. ಗೌಡ್ರೆ ಪ್ಯಾಂಟ್ ಬಿಚ್ಚಿ. ಕೊಂಬಳಿ ಮಲ್ಲಪ್ಪ, ವೆರಿ ಸಾರಿ ಗೌಡ್ರೆ, ಅದು ಮನೆಗೊಂದು ಇಲಿ ಬಂದ್ಬಿಟ್ಟಿತ್ತು. ಇಲಿ ಎಲ್ಲ ಹೆಗಣ. ನೋಡಿ ಹೆಂಗ್ ಮಾತಾಡ್ತಾನೆ. ಜಾನಿ ಪ್ಲೀಸ್. ಗೌಡ್ರೆ ನೀವು ತಪ್ಪು ತಿಳ್ಕೊಬೇಡಿ, ಆಕ್ಚುಲಿ ಮನೆಗೊಂದು ಇಲಿ ಬಂದಿತ್ತು, ಅದನ್ನ ಓಡ್ಸಕ್ಕೋಸ್ಕರ ಇವ್ರು ಫೋಕ್ ಎಸಿದ್ರು. ಕರೆಕ್ಟ್ ಟೈಮಿಗೆ ನೀವು ಬಂದ್ರಿ, ಆ ಫೋರ್ಕ್ ಬಂದು ನಿಮ್ ಕಾಲಕ್ಕೆ ಚುಚ್ಕೋತು. ಎಲ್ಲನೂ ನೀವೇ ಹೇಳ್ತಾ ಇದ್ರಿ, ಇವ್ರಾಕ ಎಡೂರ್ಕೆರ ಬಂಡೆ ತರ ಸುಮ್ಮನೆ ಕೂತಿದಾರು. ಸಾರಿ, ಐ ಆಮ್ ವೆರಿ ಸಾರಿ. ಜಾನಿ ಮೊದಲು ಆ ಇಲಿನ ಮನೆಯಿಂದ ಓಡಿಸಿ, ಆ ಇಲಿ ಇಲ್ಲಿರೋ ತನಕ ಈ ಮನೇಲಿ ನಾನಿರಲ್ಲ. ನಮ್ಮ ಮಟ್ಟಿಗೆ ಬಂದ್ಬಿಡಿ. ಅವಳು ಬಂದ್ರೆ ನಾನು ಬರ್ತೀನಿ. ಜಾನಿ ಇಷ್ಟೊಂದೆಲ್ಲ ಮಾತಾಡೋ ಬದಲು ಆ ಇಲಿ ಹಿಡಿಯೋಕೆ ಒಂದು ಬೋನ್ ತಗೊಂಬನ್ನಿ. ಮಧುರವ್ರೆ, ನಾ ಇಲ್ಲಿ ಹಿಡಿತೀನಿ. ನೀನು ಅದಕ್ಕೆಲ್ಲ ಯಾಕೋ? ನೋಡಿ ಹೆಂಗ್ ಮಾತಾಡ್ತಾನೆ. ಜಾನಿ ಪ್ಲೀಸ್. ಮಧುರವ್ರೆ, ಇಲ್ಲಿ ಹಿಡಿಯಕ್ಕೆ ಬೋನು ಬಲ ಎಲ್ಲ ಏನು ಬೇಡ, ಪುಂಗಿ ಉದುರು ಸಾಕು. ಗೌಡ್ರೆ ಪುಂಗಿ ಓದಿದ್ರೆ ಹಾವು ತಾನೇ ಆಚೆ ಬರೋದು. ಅಲ್ಲೇ ನೀವು ತಪ್ಪು ತಿಳ್ಕೊಂಡ್ರದು, ಪುಂಗಿ ಉದಿದ್ರೆ ಹಾವ್ ಜೊತೆ ಇಲಿಗಳು ಬಂದ್ಬಿಡ್ತವೆ. ಗೌಡ್ರ ಏನಾದ್ರೂ ಒಂದು ಮಾಡಿ ಒಟ್ನಲ್ಲಿ ಆ ಇಲಿನ ಮನೆಯಿಂದ ಆಚೆ ಓಡಿಸಿ, ಅಲ್ಲಿ ತನಕ ನಾನು ಶಾಪಿಂಗ್ ಹೋಗಿ ಬರ್ತೀನಿ. ಮಧುರವ್ರೆ, ಒಂದು ಪೈಜಾಮ ತರಕ್ ಶಾಪಿಂಗ್ ಯಾಕೆ ಹೋದಾರಿ? ಇದನ್ನ ನಾನು ಯಾಕೆ ತರಲಿ? ಈ ತರ ಜಾನಿ ಹತ್ರ ತುಂಬಾ ಇದೆ, ಇಸ್ಕೊಂಡು ಹಾಕೊಳ್ಳಿ. ಓ ಅಣ್ಣಪ್ಪ, ಯಾಕೆ ಸುಮ್ ಕೂತಿದೆ, ಹೋಗಿ ತಗೊಂಬೋಗು. ಏನ್ ಪೈಜಾಮನ? ಅಲ್ಲ, ಪುಂಗಿನ. ಈ ತರ ಪುಂಗಿನ ರೋಡಲ್ಲಾದ್ರೂ ಓದಿದ್ರೆ 4 ಕಾಸಾದ್ರೂ ಬರ್ತಿತ್ತು. ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪುಂಗಿ ಮುರಿದೋಗ್ಬೇಕು, ಹಂಗ್ ಹೊಡೆದು ಬಿಡ್ತೀನಿ. ಊದ್ ಊದ್. ಗೌಡ, ಯಾವ ಸುಮ್ಮನೆ ನಿಂತ್ಕಯ, ತಗದೆ ಎಕ್ಕತ್ತು ಬುಟ್ಟ ಅಂದ್ರೆ ಕತ್ತು ಮುರಿದೋಗ್ಬಿಡ್ಬೇಕು. ಗೌಡ, ನೋ ನೋ. ಪುಂಗಿ
ಉತ್ತರ ನನಗೆ ಏನು ನೋವಾಗಿಲ್ಲ, ನಿನಗೆ ನೋವಾದ್ದು. ಗೌಡ, ನೀನು ಊದ್ತಾ ಇರೋ ಪುಂಗಿಗೆ ಇಲಿ ಬದಿಗೆ ಏನೇ ಹೆಂಡತಿನ ಹೊರಗಡೆ ಬಿಟ್ಬಿಟ್ಟು ನೀವಿಬ್ರು ತಪ್ಕೊಂಡಿದ್ರಲ್ಲ. ಶಾಸ್ತ್ರಿಗಳ ನೀವು ಅಪಾರ್ಥ ಮಾಡ್ಕೊಂಡ್ಬಿಟ್ರ? ಅದು ನನ್ನ ಡೈಲಾಗು. ಶಾಸ್ತ್ರಿಗಳೇ, ಇಲ್ಲಿ ನಡೆದಿರೋ ದೃಶ್ಯನೇ ಬೇರೆ. ಅಲ್ಲಿ ನೋಡ್ರಿ. ಇಲ್ಲಿ ನೋಡಿದ್ದೆ ಸಾಕು, ಅಲ್ಲಿ ನೋಡ್ಬೇಕಾ? ಅದಲ್ರಿ, ಅಲ್ಲಿ ನೋಡ್ರಿ. ಏನ್ ಹೇಳೋದು? ನಾಗರ ಪಂಚಮಿ ದಿವಸ ಮನೇಲಿ ನನ್ನ ಜ್ಯೋತಿಷಿ ಶಾಸ್ತ್ರದ ಪ್ರಕಾರ ಸ್ವಲ್ಪ ಹಾಲು ಕಮ್ಮಿ ಆಗಿದೆ. ಹೌದಾ? ಅಲ್ಲ, ದೂತ್ ಬೇಡಗೆ. ಶಾಸ್ತ್ರಿಗಳ ತಿನ್ನೋದು ಬಿಟ್ಬಿಟ್ಟು ಪರಿಹಾರ ಹೇಳಿ. ಏನ್ ನಾನು ಹೇಳ, ನೀನ್ ಪರಿಹಾರ ಹೇಳೋದು? ಮನೇಲಿ ಹಾವು ಬಂದಿದೆ ಅಂತಂದ್ರೆ ನಂಗನ್ಸತ್ತೆ ಈ ಮನೇಲಿ ಯಾರಿಗೂ ಸರ್ಪ ದೋಷ ಆಯ್ತು. ಆದಷ್ಟು ಬೇಗ ಸಂಸ್ಕಾರ ಮಾಡಬೇಕು. ನಿಮ್ದ ತೆಗೆದು ಅವನ ಮುಂದೆ ಬಿಟ್ಬಿಡ್ತೀನಿ ನೋಡು. ನನಗಲ್ಲಯ್ಯ, ಸರ್ಪ ಸಂಸ್ಕಾರ. ಶಾಸ್ತ್ರಿಗಳೇ, ಸರ್ಪ ಸಂಸ್ಕಾರ ಆಮೇಲೆ ಮಾಡಿರುತ್ತೆ. ಅವನು ಓಡಿಸೋದು ಹೆಂಗೆ ಅಂತ ಹೇಳಿ. ನನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವೇನು ತಿನ್ಬೇಡಿ. ನಾನಿನ್ನು ತಿಂತಾ ಇಲ್ಲ ಕಡೆಯ. ಹಂಗಾರೆ ಹೇಳಿ. ಹೋಗ್ಬೇಡ ಕಡ, ಅಲ್ಲಿ ಯಾವದ ಬಾಡಿ ಬ್ಯಾಲೆನ್ಸ್ ತಪ್ಪಿಟ್ರೆ ಬಾಳೆಹಣ್ಣಿಗೆ ಬಾಯಿ ಹಾಕ್ಬಿಡ್ತದೆ. ಅಟ್ಟಿ ಒಳಗಡೆ ಹೂ ಕಣಯ್ಯ, ಅದನ್ನ ಓಡಿಸೋಕೆ ಅವಾಗ್ಲಿಂದ ಪ್ರಯತ್ನ ಪಡ್ತಾ ಇದೀವಿ. ಆಮೇಲೆ ಒಂದ್ಸಲ ಏನಾಯ್ತು ತಿಳ್ಕೊಳ್ಳಿ. ಹಾವಿನ ಮನಸ್ಸಿನ ಮಾತುಗಳು ನಿನಗೆ ಅರ್ಥ ಆಗುತ್ತೋ? ಹಾಗಾದ್ರೆ ಹೋಗಿ ಅದೇನು ಹೇಳುತ್ತೋ ಕೇಳ್ಕೊಂಬಿಟ್ಟು ಆಮೇಲೆ ನನ್ಗೆ ಬಂದು ಹೇಳು. ಬಾನ್ಯಾ ಬುಡು ಮಕಾಯಿ ಹುಷಾರು. ಹುಷಾರಪ್ಪ. ನೀನ್ ಪುಂಗಿ ಓದೋದ್ ನಿಲ್ಸೋದ್ಕೆ ಅದು ಇಲ್ಲ ನಿಂತ್ಕೋತಂತೆ. ನೀನ್ ತಿರ್ಗಾ ಪುಂಗಿ ಓದಿದ್ರೆ ಅದ್ ಎತ್ಲ ಕಡೆನಾದ್ರೂ ಹೋಯ್ತದಂತೆ. ಕುತ್ಕೊಂಡಿದ್ದೆ. ಅಯ್ಯ ಕುತ್ಕಡ. ಸಾಕ್ ಬಿಡಪ್ಪ, ಒಡ್ದೋಗತ್ತೆ. ಅದ ಬಾಳೆಹಣ್ಣು ಅದ್ ಯಾವ ಗಳಗಲ್ಲ ತಮ್ಮನ ಬಿಟ್ಬಿಟ್ಟ. ನೋಡಣಯ್ಯ, ರಾವ್ ಗಲ್ದಲ್ಲಿ ಹುಟ್ಟೆ ಅಂತವ್ರೆ. ಏನೋ ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ಶಾಸ್ತ್ರಿಗಳೇ, ಅವ್ರ ವಿಷಯ ಬಿಡಿ. ನನಗ್ ಸರ್ಪ ದೋಷ ಇದೆ ಅಂದ್ರಲ್ಲ, ಅದನ್ನ ಯಾವಾಗ ಪರಿಹಾರ ಮಾಡ್ತೀರಾ? ಹೇಳ್ತೀನಿ. ಮುಂದಿನ ಬುಧವಾರ ಪ್ರಶಸ್ತವಾದ ದಿನ. ಅವತ್ತು ಸರ್ಪ ಸಂಸ್ಕಾರ ಮಾಡಿ ದೋಷ ಪರಿಹಾರ ಮಾಡ್ಬಿಡ್ತೀನಿ. ಗೌಡ, ಗೌಡ, ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಕಡೆಯ. ಬಂದಿದ್ ಯಾರು ಗೊತ್ತಾ? ಇಚ್ಛಾಧಾರಣಿ ನಾಗಪ್ಪ. ಅವಳೇನ ಕಚಕ್ ಅಂತ ಕಚ್ಬಿಟ್ಟಿದ್ರೆ ನೀನ್ ನಾಗಪ್ಪ ಆಗ್ಬಿಡ್ತಿದ್ದೆ. ಈ ರವಳೈನ ಮಗ ಸುರೇಶ ಮದುಗ ಪಟಪಟಿ ಚಡ್ಡಿ ಬೇಕು ಅಂತ ತಗೊಂಡೋದ. ದುಡ್ಡು ಕೊಡೋದು ಬೇಡವಾ? ಬಾಬಣ್ಣ, ಬಾಬಣ್ಣ, ಯಾನಮ್ಮೆ ಪುಟ್ಮಲಿ ಆಚೆ ನೀರು ಹೋಯ್ತಾ ಇದ್ನಾ? ಬರೀ ನೀರ್ ಹಾಕಮ್ಮ ಉಯ್ದೆ. ತುಕ್ಕಿ ಇಟ್ಟು ರಂಗೋಲಿನ ಬಿಡತ್ತಾನೆ. ಒತ್ತರಿಯ ಬುಟ್ಟಿ ಅಯ್ಯೋ ದಡ್ಡ ಬೋಟತ್ತದೆ. ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲೆ ನೀರ್ ಹಾಕಮ್ಮ ಉಯ್ದೆ. ನಂಗ್ ರಂಗೋಲಿ ಮೇಲೆ ನೀರು ಏನಿಲ್ಲ, ಗಿಡಕ್ ನೀರು ಹೋಯ್ತಾ ಇದ್ನಾ? ಹಂಗ ಹೇಳು ಮತ್ತೆ. ಆಗ ಗಿಡದ ಸಂದಿಂದ ಏನೋ ಬಂದ್ ಕಚ್ಬಿಡ್ತು. ಅಯ್ಯೋ ಶಿವನೇ, ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದ್ ತಲೆಗ್ ಹೊಡಿತು ಅನ್ನಂಗ ಆಯ್ತಲ್ಲಪ್ಪ. ಅದೇನ್ ಕಚ್ಬಿಡ್ತಮ್ಮೆ? ಗೊತ್ತಿಲ್ಲ ಬಾಬಣ್ಣ, ಔಷಧಿ ಹಚ್ಚಿ. ಬಾಬಣ್ಣ, ಬಾಬಣ್ಣ, ಆಗಲ್ಲದೆ ಬಾಬಣ್ಣ ಕಣ್ಣಲ್ಲಿ ಹಾವ. ಹಂಗೆಲ್ಲ ಮಾಡ್ಬೇಡಕ್ಕಮ್ಮೆ, ಭಯ ಆಯ್ತದ. ಬಾಬಣ್ಣ ಕಚ್ಚಿಸ್ಕೊಂಡ್ ನಾನೇ ಸುಮ್ನವ್ನಿ, ನೀನ್ ಯಾಕೆ ಹೆದರ್ಕೊಂಡರಿ? ಬೇಡ ಬೇಡ, ದಂಡಕ್ ಬರ್ಬೇಡ. ಅಯ್ಯೋ ಕೊಂಗಳಿ ಮಲ್ಲಪ್ಪ. ಬಾಬಣ್ಣ, 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 ಯಾನಾಯ್ತು ಇವ್ರಿಗೆ? ಯಾಕೆ ಹಿಂಗ್ ಹೊಂಟೋದ್ರು? ಅತ್ಯವ ಗೌಡ್ರೆ, ಯಾಕೆ ಅಡಿಕೆ ಹೊಡೆದ್ರೆ? ಅಣ್ಣಯ್ಯಪ್ಪ, ಈಗ ನೀನೇ ನನ್ನ ಕಾಪಾಡ್ಬೇಕು. ಯಾರಿಂದ ಕಾಪಾಡ್ಬೇಕ್ರಿ? ನನ್ನ ಹೆಂಡ್ರಿಂದ. ಪುಟ್ಟಮಲ್ಲಿ ಅವರೇ,
ಇದನ್ನೇ ಮೇಂಟೈನ್ ಮಾಡಿ. ಇವನು ನಿಮ್ಮ ಹತ್ರಕ್ಕೂ ಸುಳಿಬಾರ್ದು, ಹಾಗೆ ನೋಡ್ಕೊಳ್ಳಿ. ಇದೇ ಕಣಪ್ಪ ಸುಮ್ಮನಾಗ್ಬಿಟ್ರಿ. ಏನಾಯ್ತು ಗೌಡ್ರೆ? ಪುಟ್ಮಲ್ಲಿ ಅವ್ರು ಏನಾದ್ರು ಪೊರಕೆ ತಗೊಂಡು ಹೊಡೆದ್ರ? ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡು ನಡಗುತ್ತೆ ಅಂತದ್ರಲ್ಲಿ ನನ್ನ ಹೆಂಡ್ರು ನಂಗೆ ಹೊಡೆದಳ. ಹಂಗೇನಾದ್ರು ಮಾಡಿದ್ರೆ ತಿರುಗಿಸ್ ಬುಟ್ಟು ಬಿಡ್ತಾ ಇದ್ದಿ. ಏನಾಯ್ತು? ಹಂಗೆಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಗೌಡ್ರೆ. ಇದು ಒಡೆ ಬಡೆ ವಿಚಾರ ಅಲ್ಲ ಅಣ್ಣಯ್ಯಪ್ಪ. ನನ್ನ ಹೆಂಡ್ರಿಗ ಹಾವು ಕಚ್ಚಿಬಿಟ್ಟದೆ. ಓ ಮೈ ಗಾಡ್! ಪುಟ್ಮಲ್ಲಿ ಅವರೇ, ಅವಳು ದಂಡಕ್ಕೆ ಹೋಗ್ಬೇಡ, ಅವ ಈಗ ನಾಗಿನಿ ಆಗ್ಬಿಟ್ಟಳೆ. ಹೌದಾ? ಆಗ್ಲಿ, ಆದ್ರೂ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹುಷಾರು, ಅವಳೇನಾದ್ರು ಕಚ್ಚಿಬಿಟ್ರೆ ಒಂದೋಗಿ ಎರಡಾಯ್ತದೆ. ಆಯ್ತು, ಹುಷಾರಾಗಿ ಹೋಗಿ ಬರ್ತೀನಿ. ಯು ಡೋಂಟ್ ವರಿ. ಶಂಕರೇಶ್ವರ, ಅಣ್ಣಯ್ಯಪ್ಪನ ನೀನೇ ಕಾಪಾಡು ತಂದೆ. ಮಧುರ ಅವ್ರ ಅಡ್ಬಿದ್ದೆ ಕಣತ್ಯವ್ವ. ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡ್ದೆ ಕೂಸು. ನೀವು ಹೇಳ್ದಂಗೆ ಉಪ್ಪಿನಕಾಯಿ ಹಾಕಿನಿ. ರುಚಿಯಾಗಿದ್ದ? ಇನ್ನ ನೋಡಿಲ್ಲ, ಈಗ ನೋಡ್ತಾವ್ನಿ. ಓ, ಅತ್ಯವ್ವ ಎಲ್ಲ ಚೆನ್ನಾಗಿದೆ, ಆದ್ರೆ ಒಂದ್ ಚಿಂಕ್ರೆ ಖಾರ ಜಾಸ್ತಿ ಆಗ್ಬಿಟ್ಟದೆ. ಖಾರವಾಗಿದ್ರೆ ಚಂದ ಕಕ್ಕುಸು. ಸಾನೆ ಖಾರ ಆದ್ರೆ ಒಸಿ ನಿಂಬೆ ಹುಳಿ ಬಿಟ್ಕೊಂಡ್ಬಿಡು, ಸರಿ ಹೋಯ್ತದೆ. ಆಯ್ತು ಕಣೆ ಅತ್ಯವ್ವ, ಬಡುತ್ತೀನಿ. ಆಯ್ತು ಕಕ್ಕುಸು. ಕೊಲೆ ಕೊಲೆ ಕೊಲೆ. ಪಾಪು ಪಾಪು ಪಾಂಡುಪುರ್ ಪುಟ್ಮಲ್ಲಿ ಅಂತ ಕರೀರಿ. ಏನ್ ಮಾಡ್ತಿದ್ದೀರಾ? ಇರಿ ಇರಿ. ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಆಡ್ತಿದ್ದೀರಾ? ಅಯ್ಯ, ನನ್ಗೇನಾಗಿದ್ದು? ನಂಗೆ ಚೆನ್ನಾಗಿ ಅವನಿ. ಗೌಡ ಹೇಳಿದ್ ಕರೆಕ್ಟು, ಇವರು ನಿಜವಾಗ್ಲೂ ನಾಗಿಣಿ ಆಗ್ಬಿಟ್ಟಿದ್ದಾರೆ. ಯಾನ್ ಹೇಳಿದ್ರಿ? ಏನಿಲ್ಲ, ಈ ಅವತಾರದಲ್ಲಿ ಚಂದ ಕಂಡನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನನಗೆ ಪಕ್ಕದ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಬರಲ್ಲ. ಇರ್ರಿ, ಕಾಪಿ ಕಾಯಿಸ್ಕೊಡ್ತೀನಿ, ಕುಡ್ಕೊಂಡು ಹೋಗೋರಿ. ಪರವಾಗಿಲ್ಲ, ಇನ್ನೊಂದ್ ದಿವಸ ಬರ್ತೀನಿ. ನಾನು ಬರ್ತೀನಿ. ಇದ್ಯಾಕೆ ಕಾಟ್ಲಿ ಸರಿ? ಏನಿಲ್ಲ, ಚೆನ್ನಾಗೇ ಇದ್ದೀನಲ್ಲ, ನಾನು ಬರಲ್ಲ. ಬೈ ಬೈ. ಏನಾದ್ರೂ ಹೇಳ್ಕೊಡಿ, ನಾನು ಮಾತ್ರ ಕರೆಕ್ಷನ್ ಮಾಡಲ್ಲ. ಈ ಚಂದನ್ ಅವ್ರಿಗೆ ಏನಾಯ್ತು? ಓ, ಇಷ್ಟೆಲ್ಲ ಆಗೋಯ್ತು. ನನ್ನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಸ್ವಲ್ಪ ವಿಳ್ಯದೆಲ್ಲ ಕಮ್ಮಿ ಆಯ್ತಾ. ನೆಕ್ಸ್ಟ್ ಟೈಮ್ ಬರೋವಾಗ ಸ್ವಲ್ಪ ಜಾಸ್ತಿ ತರ್ತೀವಿ ಬಿಡಿ. ನಾನು ಅದಕ್ಕೆಲ್ಲ ಹೇಳಿದ್ದು. ಸುಣ್ಣ ಮತ್ತು ಅಡಿಕೆ ಜಾಸ್ತಿ ಆಯ್ತು, ವಿಳ್ಯದೆಲ್ಲ ಕಮ್ಮಿ ಹಾಕೊಂಡೆ ಅಂತಂದೆ. ಈಗ ನಾನು ದೊಡ್ಡ ಸಮಸ್ಯೆನಾ? ನಾವು ತಂದಿರೋದ್ರಲ್ಲೇ ಒಂದು ಇಳ್ಳೆದೆಲ್ಲ ಬಾಯಿಗೆ ಹಾಕೊಂಡು ನಮ್ಮ ಸಮಸ್ಯೆ ಪರಿಹಾರ ಹೇಳಿ. ನೀನು ಹೋದ್ಮೇಲೆ ಅದನ್ನೇ ಮಾಡೋದು ನಾನು. ನಮ್ಮ ಎದುರಲ್ಲೇ ಎಲೆ ತಿಂದು ಸಮಸ್ಯೆ ಪರಿಹಾರ ಹೇಳಿ. ನೋ 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 ನೋ, ದಿಸ್ ಇಸ್ ವೆರಿ ಇರಿಕ್ಸಮ್ ಪೊಸಿಷನ್. ನಮ್ಮ ಅಜ್ಜಿಗೂ ಹೀಗೆ ಒಂದು ನಾಗರ ಕಚ್ಚಿ ನಾಗಮ್ಮ ಆಗ್ಬಿಟ್ಲು. ಆಮೇಲೆ ಒಂದಿನ ನಮ್ಮ ಅಜ್ಜಿ ನಮ್ಮ ತಾತನ ಕಚ್ಚಿಬಿಟ್ಲು. ಆಗ ಅವರು ಸರಿ ಹೋಗ್ಬಿಟ್ರ? ನಮ್ಮ ಅಜ್ಜಿ ಸರಿ ಹೋದ್ಲು, ಆದ್ರೆ ನಮ್ಮ ತಾತ ನಾಗಪ್ಪ ಆಗ್ಬಿಟ್ಟ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಈಗ ನಾಗಿಣಿ ಆಗಿರೋ ಪುಟ್ಮಲ್ಲಿ ಮೊದಲಿನ ಥರನೇ ಆಗಬೇಕು ಅಂದ್ರೆ ಅವಳು ಬೇರೆ ಯಾರಿಗಾರು ಅಂತ ಕಚ್ಚಿಬಿಡ್ಬೇಕು. ಅಷ್ಟೇ ತಾನೆ, ಅದಕ್ಕೆ ತಲೆ ಕೆಡಿಸ್ಕೊಂಡ್ರಿ ಬಿಡಿ. ನನ್ನ ಹೆಂಡತಿ ಕಲಿ ನಮ್ಮ ಅಣ್ಣಯ್ಯಪ್ಪನ ಕಚ್ಚಿಸ್ಬಿಡ್ತೀನಿ. ಅಲ್ಲ ರೀ, ನಿಮ್ಮ ಹೆಂಡತಿ ಕೈಲಿ ನಾನ್ ಕಚ್ಚಿಸ್ಕೋಬೇಕಾ? ಈ ಮಾತು ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ? ನಾಚಿಕೆನೂ ಇಲ್ಲ, ಏಸಿಗೆನೂ ಇಲ್ಲ ಕಂಬುಡಿ. ನಾನು ನಾಗಪ್ಪನ ಆಗದೆ ನಾನಾಗಿದ್ರೆ ಸಾಕು. ಆದ್ರೂ ನಿಮ್ಮ ಹೆಂಡತಿ ಕೈಲಿ ನಾನ್ ಕಚ್ಚಿಸ್ಕೊಳ್ಳೋದು ತಪ್ಪಲ್ವೇನ್ರಿ? ಅಯ್ಯೋ, ಆಪತ್ಕಾಲಕ್ಕೆ ಪಾಪ ಇಲ್ಲಪ್ಪ. ಅದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಕೂತ್ಕೋಬಾರ್ದು. ಮೊದಲು ಗಂಡಾಂತರದಿಂದ ಪಾರಾಗಬೇಕು. ಒಂದು ನಿಮಿಷ. ಹಲೋ, ನನ್ನೇನು ಪ್ರಾಣಿ ಅಂತ ತಿಳ್ಕೊಂಡಿದ್ರೇನ್ರಿ? ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾರೆ. ಮುಚ್ಚುಬಾಯ್. ಅಲ್ರಿ, ಈರುಳ್ಳಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಟೇಸ್ಟ್ಗೋಸ್ಕರ ಸಿಪ್ಪೆ ಹಾಕ್ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಅದನ್ನು ತಿನ್ನಕ್ಕಾಗತ್ತೇನ್ರಿ? ನಾನು ಏನ್ ತಿಳ್ಕೊಂಡಿದ್ರೆ ನೀವು? ಏನು ಅನ್ಕೊಂಡಿಲ್ಲ. ನೀನೇನ್ ಲೆಕ್ಕಕ್ಕಿಲ್ಲ ಬಿಡು. ನೋಡ್ರಿ,
ದಪ್ಪ ದಪ್ಪ ಈರುಳ್ಳಿ ಹಾಕ್ಬಿಟ್ಟು ಒಳ್ಳೆ ಪಕೋಡ ಮಾಡ್ಕೊಡೋ ಆಗಿದ್ರೆ ಮಾಡ್ಕೊಡಿ, ಇಲ್ದರೆ ನಾನು ಕಾಂಟ್ಯಾಕ್ಟ್ನ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಹಾ ಇಡ್ರಿ ಫೋನ. ನೀವೇನೇ ನಂದಗೋಪಾಲ್ ತರ ಮಧ್ಯೆ ಮಧ್ಯೆ ಅಲ್ಲ, ರೇಟ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಈರುಳ್ಳಿ ಬಿಟ್ಬಿಟ್ಟು ಸಿಪ್ಪೆ ತಿನ್ನಕ್ಕಾಗತ್ತೆ ನೀಯ? ಐನೋರ್ರೆ, ನಿಮ್ ಈರುಳ್ಳಿ ಪುರಾಣ ನಾನು ದಂಡಕ್ ಮಾಡೋಗ್ಬಿಟ್ಟು ನಮ್ ನಾಗಿನಿ ಪುರಾಣ ಹೇಳಿ ತಿರ್ಗಾ ಅದನ್ನೇ ಕೇಳ್ತೀರಲ್ಲಯ್ಯ. ಯಾರೋ ಒಬ್ರು ಕಚ್ಚಿಸ್ಕೊಳ್ಳಿ, ಪುಟ್ ಮಲ್ಲಿ ನಾರ್ಮಲ್ ಆಗ್ತಾಳೆ. ಕಚ್ಚಿಸ್ಕೊಂಡು ಹಣೆ ಬರ ನೋಡೋಣ ಆಮೇಲೆ. ಹಾಗಿದ್ರೆ ನೀವೇ ಕಚ್ಚಿಸ್ಕೊಂಬಿಡಿ. ಪಂಚಾಂಗದಲ್ಲೇ ಬಿಟ್ಟ ಅಂದ್ರೆ ಪ್ಯಾಂಟ್ ಉದುರೋಗ್ಬಿಡ್ಬೇಕು. ಬೇಜಾರು ಮಾಡ್ಕೊಬಿಡಿ ಶಾಸ್ತ್ರಿಗಳೇ, ಏನೋ ಟೆನ್ಷನ್ ಅಲ್ಲಿ ಹೇಳ್ಬಿಟ್ಟೆ. ಈಗ ಯಾರು ಕಚ್ಸೋಣ ಅಂತೀರಾ? ನನ್ನೇನ್ ಕೇಳ್ತೀರಿ? ಯಾರು ಕಚ್ಚಿಸ್ಕೊಳ್ತಾರೋ ಅವ್ರನ್ನ ಕೇಳ್ಕೊಳ್ಳಿ. ಕೈ ಕತ್ತರಿಸ್ಬಿಡ್ತೀನಿ. ನಡಿ ಹೋಗ. ನೀನು ಇಂಥ ಕಳ್ಳನ ಮಗ ಜುಗ್ಗ ಅಂತಾನೆ ಈ ಏರಿಯಾಗೆ ಯಾವ ಡೀಸೆಲ್ ಪೆಟ್ರೋಲ್ ಆಟೋನು ಬರಲ್ಲ.